ಯೋ ಗಾಯ್ಸ್, ಇತ್ತೀಚೆಗೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಸ್ ತುಂಬಾನೇ ಒಳ್ಳೆ ಮೂವೀಸ್ ಗಳನ್ನ ಕೊಡ್ತಾ ಇದ್ದಾರೆ. ಅವುಗಳು ರಿಲೀಸ್ ಆಗಿ ಒಳ್ಳೆ ಹಿಟ್ ಅನ್ನು ಹೊಡಿತಾ ಇವೆ. ಬರೀ ಕನ್ನಡ ಇಂಡಸ್ಟ್ರಿ ಮಾತ್ರ ಇಲ್ಲ, ಬರೀ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಮಾತ್ರ ಇಲ್ಲ, ಟೋಟಲಿ ಸೌತ್ ಇಂಡಿಯನ್ ಇಂಡಸ್ಟ್ರಿನೇ ತುಂಬಾ ಒಳ್ಳೆ ಮೂವೀಸ್ ಗಳನ್ನ ಕೊಡ್ತಾ ಇದ್ದಾರೆ. ಚೆನ್ನಾಗಿರುವ ಸ್ಟೋರಿ ಲೈನ್ ಜೊತೆ, ಒಳ್ಳೆ ಮೇಕಿಂಗ್ ಜೊತೆ ತುಂಬಾ ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಬಾಹುಬಲಿ 1 and 2, KGF 1 and 2, ವಿಕ್ರಮ್, ಸೂರ ರಿಪೋರ್ಟರ್, ಅಸುರನ್, ಚಾರ್ಲಿ, ಕಾಂತಾರ, ಗೋಸ್ಟ್, ಅದೇ ತರಾನೇ ಒಳ್ಳೆ ಕಂಟೆಂಟ್ ಜೊತೆ, ಸೂಪರ್ ಆದ ಸ್ಕ್ರೀನ್ ಜೊತೆ, ಸೂಪರ್ ಆದ ಮೇಕಿಂಗ್ ಜೊತೆ ರಿಲೀಸ್ ಆಗುವ OTT ವೆಬ್ ಸೀರೀಸ್ ಗಳ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಒಂದು ಸೂಪರ್ ಆದ ವೆಬ್ ಸೀರೀಸ್ ಇಂದ ಒಂದೇ ಒಂದು ಸಿಂಗಲ್ ಎಪಿಸೋಡ್ ಅನ್ನ ನಿಮಗಾಗಿ ನೋಡೋದಕ್ಕಾಗಿ ತಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ಏನ್ ಬ್ರೋ ಇಂತ ಸ್ಟೋರಿಯನ್ನ ತಂದು ಹೇಳಿದಿರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ನೀವು ಕಮೆಂಟ್ ಮಾಡಿದ್ರು ಮಾಡ್ತೀರಾ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ತಮಿಳುನಾಡು, ಕೊಯಂಬತ್ತೂರು ಡಿಸ್ಟ್ರಿಕ್ಟ್, ಕಾಡಂಬಾಳೆಂ ವಿಲೇಜ್, 1981. ಆ ಟೈಮಲ್ಲಿ ನಮ್ಮಲ್ಲಿ ತುಂಬಾ ಜನ ಹುಟ್ಟೇ ಇರಲಿಲ್ಲ. ಅಂಚಿನ ಮನೆಗಳು, ಗುಡಿಸಲು ಮನೆಗಳು ಜಾಸ್ತಿ ಇರುವ ಟೈಮ್ ಅದು. ಆ ಊರಲ್ಲಿ ಒಬ್ಬ ಹುಡುಗ ಎಲೆ ಅಡಿಕೆನ ಬಾಯಿಗೆ ಹಾಕೋತಾ ಇದ್ದಾನೆ. ಅದನ್ನೇ ಲಿಪ್ಸ್ಟಿಕ್ ತರ ಚೇಂಜ್ ಮಾಡ್ಕೊಂಡು ಕನ್ನಡಿಯಲ್ಲಿ ಅವನ ಮುಖವನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾನೆ. ಕಣ್ಣಿಗೆಲ್ಲ ಕಪ್ ಹಾಕಿದ್ದಾನೆ, ನೋಡೋಕೆ ವಿಚಿತ್ರವಾಗಿದ್ದಾನೆ. ಕೈಯಲ್ಲಿ ತುಂಬಾ ಚೀಲಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ರೇಷನ್ ಅಂಗಡಿ ಓಪನ್ ಆಗ್ತಾ ಇದೆ. ಯಾವಾಗ್ಲೂ ಇರೋ ತರಾನೇ ಫುಲ್ ರಶ್ ಆಗಿದೆ. ಒಂದು ಲೈನ್ ಅಲ್ಲಿ ಬರೀ ಗಂಡಸರೇ ನಿಂತಿದ್ದಾರೆ, ಇನ್ನೊಂದು ಲೈನ್ ಅಲ್ಲಿ ಬರೀ ಹೆಂಗಸರೇ ನಿಂತಿದ್ದಾರೆ. ಎಲ್ಲರೂ ಕಾಂಪಿಟೇಷನ್ ಹಾಕೊಂಡು ಲೈನ್ ಅಲ್ಲಿ ನಿಂತಿದ್ದಾರೆ. ಆವಾಗ ಪಂಚೆ ಹುಟ್ಟಿರುವ ನಮ್ಮ ಹುಡುಗ ಹೆಂಗಸರ ಲೈನ್ ಅಲ್ಲೂ ನಿಲ್ಲಿಲ್ಲ, ಗಂಡಸರ ಲೈನ್ ಅಲ್ಲೂ ನಿಲ್ಲಿಲ್ಲ. ಅವನ್ ಪಾಡಿಗೆ ಡೈರೆಕ್ಟ್ ಮುಂದೆ ಬಂದು ನಿಂತ್ಕೋತಾ ಇದ್ದಾನೆ. ಅದಕ್ಕೆ ಒಬ್ಬಳು ಆಂಟಿ, ನೋಡೋ ತುಂಬಾ ಹೊತ್ತಿಂದ ಕಾಯ್ತಾ ನಿಂತಿದ್ದೀನಿ, ಸುಮ್ನೆ ಮುಂದೆ ಬಂದು ಗಲಾಟೆ ಮಾಡಬೇಡ, ಹಿಂದೆ ಹೋಗು ಅಂತ ಬೈತಾರೆ. ಎಲ್ಲರೂ ರೇಷನ್ ಅಂಗಡಿಗೆ ಒಂದು ಕಾರ್ಡ್ ಅನ್ನ ತಗೊಂಡು ಬಂದ್ರೆ ಇವನು 25 ಕಾರ್ಡ್ಸ್ ಗಳನ್ನ ತಗೊಂಡು ಬಂದಿದ್ದಾನೆ. ಏನು ಅಂತ ನೋಡಿದ್ರೆ ಇವಾಗ್ಲೇನೆ ಈ ಸ್ವಿಗ್ಗಿ, ಝೊಮ್ಯಾಟೊ, ಹೋಮ್ ಡೆಲಿವರಿ ಬಾಯ್ಸ್. ಬಟ್ ಆದ್ರೆ ನಮ್ಮ ಹುಡುಗ ಆ ಕಾಲದಲ್ಲಿ ಆಲ್ಮೋಸ್ಟ್ 40 ವರ್ಷಗಳ ಹಿಂದೆನೆ ಹೋಮ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ್ದಾನೆ. ಅದನ್ನೇ ಅವನ ಬಿಸ್ನೆಸ್ ಆಗಿ ಮಾಡ್ತಾ ಇದ್ದಾನೆ. ನೋಡಿ ಆ ಕಾಲದಲ್ಲಿ ಎಂತ ಬಿಸ್ನೆಸ್ ಮ್ಯಾಗ್ನೆಟೋ ಅಂತ. ಒಂದು 25 ಮನೆಯಲ್ಲಿ ಅವ್ರಗಳ ಹತ್ರ ಇರೋ ರೇಷನ್ ಕಾರ್ಡ್ ಅನ್ನ ತಗೊಂಡು ಬಂದು ಇಲ್ಲಿ ರೇಷನ್ ಅಂಗಡಿಯಲ್ಲಿ ಕ್ಯೂ ಅಲ್ಲಿ ನಿಂತು ಅವ್ರಗಳಿಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲವನ್ನು ತಗೊಂಡು ಹೋಗಿ ಅವ್ರಗಳಿಗೆ ರಿಟರ್ನ್ ಕೊಟ್ಟು ಹೋಮ್ ಡೆಲಿವರಿ ಬಾಯ್ ತರ ಕೆಲಸ ಮಾಡಿ ಅದರಿಂದ ಬರೋ ಹಣವನ್ನ, ಸ್ವಲ್ಪ ಏನೋ ಹಣ ಬರುತ್ತೆ, ಅದನ್ನ ಕೂಡಿಡ್ತಾ ಇದ್ದಾನೆ ಹುಡುಗ. ಇವಾಗ ಹೇಗೆ ಈ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಅದನ್ನ ಆವಾಗ್ಲೇ ಮಾಡಿದ್ದಾನೆ ನಮ್ಮ ಹುಡುಗ. ಆವತ್ತು ಕೂಡ ಅದೇ ತರಾನೇ ತುಂಬಾ ರೇಷನ್ ಕಾರ್ಡ್ಸ್ ಅನ್ನ ರೇಷನ್ ಅಂಗಡಿಗೆ ತಗೊಂಡು ಬಂದು ನಿಂತ್ಕೋತಾ ಇದ್ದಾನೆ ನಮ್ಮ ಸತ್ತಾರ್ ಹುಡುಗ. ಅವನ ಹೆಸರೇ ಸತಾರ್, ಈ ರೇಷನ್ ಅಂಗಡಿಯ ಆಫೀಸರ್. ಈ ಮೂವಿಗೆ ಇನ್ನೊಬ್ಬ ಹೀರೋ ಬರ್ತಾನೆ, ಅವನ ಮಾವನೇ ಈ ರೇಷನ್ ಅಂಗಡಿಯ ಆಫೀಸರ್. ಹೀರೋನು ಈ ಅಮಾಯಕ ಹುಡುಗ ಸತಾರ್, ಇಬ್ಬರುವೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಆ ಅಡ್ವಾಂಟೇಜ್ ಅಲ್ಲಿ ನೀವು ನನ್ನ ಕ್ಲೋಸ್ ಫ್ರೆಂಡ್ ಅವರ ಮಾವ ತಾನೆ ಅಂತ ಒಂಥರ ಮಾತಾಡ್ಬೇಕಾದ್ರೆ ಅದಕ್ಕೆ ಆ ಆಫೀಸರ್ ಕೋಪಿಸ್ಕೋತಾರೆ. ಹೇ ಇಲ್ಲಿ ನೋಡು, ಸುಮ್ನೆ ಮುಟ್ಟಿ ಮಾತಾಡೋ ಕೆಲ್ಸವೆಲ್ಲ ನನ್ನ ಹತ್ರ ಬೇಡ, ಸುಮ್ನೆ ಇಲ್ಲಿಂದ ಓಡಿ ಹೋಗ್ಬಿಡು ಅಂತ ನಮ್ಮ ಅಮಾಯಕ ಹುಡುಗ ಸತಾರ್ 25 ರೇಷನ್ ಕಾರ್ಡ್ಸ್ ಅನ್ನ ತಗೊಂಡು ಬಂದಿದ್ದಲ್ವಾ, ಅದನ್ನೆಲ್ಲ ಎತ್ತಿ ರೋಡ್ಗೆ ಬಿಸಾಕ್ತಾರೆ. ಆವಾಗ ಅಲ್ಲಿರುವ ಜನರೆಲ್ಲ ಈ ಅಮಾಯಕ ಹುಡುಗನನ್ನ ತುಂಬಾನೇ ಕೆಟ್ಟದಾಗಿ ಬೈತಾ ಇದ್ದಾರೆ. ಹೇಗೆಲ್ಲ ಬೈದಿರ್ಬೋದು ನಿಮ್ಗೇನೆ ಗೊತ್ತಿರುತ್ತೆ. ಹೇ ಅದು ನೀನು, ಹೇ ಇದು ನೀನು, ಕೆ ಲಾ ನೀನು, ಗ ನೀನು ಅಂತ, ಅದು ಇದು ಅಂತ ತುಂಬಾ ಕೆಟ್ಟ ಮಾತಲ್ಲಿ ಮಾತಾಡಿ ನಮ್ಮ ಹುಡುಗನನ್ನ ತುಂಬಾನೇ ಬೇಜಾರ್ ಮಾಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಅಲ್ಲಿ ಆ ನೋವನ್ನು, ಆ ಬೇಜಾರನ್ನು ಅವನ ಕಣ್ಣಲ್ಲಿ ತೋರಿಸ್ತಾನೆ ಸತಾರ. ನೆಕ್ಸ್ಟ್ ಸೆಕೆಂಡ್ ಏನೂ ಆಗಿಲ್ಲ ಅನ್ನೋ ತರ ತುಂಬಾ ಖುಷಿಯಾಗಿ ನಗಾಡ್ಕೊಂಡು ಬರ್ತಾನೆ. ಅವ್ರಗಳಿಗೆ ಅಂತ ಇರುವ ಒಳ್ಳೆ ಗುಣ ಇದು. ಎಷ್ಟು ಜನ ಇದನ್ನ ಅಬ್ಸರ್ವ್ ಮಾಡಿದೀರಾ, ಗಮನಿಸಿದೀರಾ ಅಂತ ನನಗೆ ಗೊತ್ತಿಲ್ಲ, ನಾನ್ ವಾಚ್ ಮಾಡಿದೀನಿ. ಅದನ್ನ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಅಲ್ಲಿ ತೋರಿಸ್ತಾ ಇದ್ದಾನೆ ಈ ಹುಡುಗ. ಆಮೇಲೆ ನಮ್ಮ ಸತಾರ ಅವನ ಫ್ರೆಂಡ್ ಹೀರೋನ ನೋಡೋಣ ಅಂತ ಹೋಗ್ತಾನೆ. ಹೀರೋ ಅವನ ತಂದೆಯ ಅಂಗಡಿಯಲ್ಲಿ ಕೂತು ಏನೋ ಕನಸು ಕಾಣ್ತಾ ಇದ್ದಾನೆ. ಆ ಊರಲ್ಲಿ ಇರುವ ಹುಡುಗಿಯರೆಲ್ಲ, ಹೆಂಗಸರು ಎಲ್ಲರೂ ನಮ್ಮ ಹೀರೋನ ಸೈಟ್ ಹೊಡಿತಾ ಇದ್ದಾರೆ. ಅಲ್ಲಿಗೆ ಬರುವ ನಮ್ಮ ಸತಾರ ಅಲ್ಲಿರುವ ಹುಡುಗಿಯರನ್ನೆಲ್ಲ, ಹೇ ಹೋಗ್ರೇಲೆ, ನಮ್ಮ ಹುಡುಗನಿಗೆ ಸೈಟ್ ಹೊಡಿತಾ ಇದ್ದೀರಾ ನೀವು ಅಂತ ಓಡಿಸ್ಬಿಟ್ಟು ಇವನ್ ಮಾತ್ರ ನಮ್ಮ ಹೀರೋನ ಸೈಟ್ ಹೊಡಿತಾ ಇದ್ದಾನೆ. ಏನು ಚಿನ್ನ, ಟೌನ್ಗೆ ಓದೋಕೆ ಅಂತ ಹೋಗಿದ್ದೆ, ಮತ್ತೆ ನನ್ನನ್ನ ನೋಡೋಕೆ ಬರ್ಲೇ ಇಲ್ವಲ್ಲ, ಅವಾಗ ಬಂದು ನಮ್ಮನ್ನು ನೋಡ್ಬೇಕಲ್ವಾ ಅನ್ನೋ ತರ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ನಮ್ಮ ಹೀರೋ ಅವನ ತಂದೆ ಬರ್ತಾನೆ. ಇವರ ಇಬ್ಬರನ್ನು ಒಟ್ಟಿಗೆ ನೋಡಿದ ತಕ್ಷಣ ಅಲ್ಲಿಗೆ ಬಂದು ತಂದೆ ಸಿಕ್ಕಾಪಟ್ಟೆ ಬೈತಾರೆ. ಲೋ, ನಿನಗೆ ಎಷ್ಟು ಸಲ ಹೇಳೋದು ಇದ್ರ ಜೊತೆ ಮಾತಾಡಬೇಡ, ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೋಬೇಡ ಅಂತ. ಎಷ್ಟು ಸಲ ಹೇಳಿದ್ರು ನಿನಗೆ ಬುದ್ಧಿನೇ ಬರಲ್ವಾ? ನೀನು ಯಾವಳನ್ನ ಬೇಕಾದ್ರೂ ಇಟ್ಕೋ, ಬೇರೆ ಜಾತಿಯವಳನ್ನ ಕೂಡ ಇಟ್ಕೋ, ಮಡಿಕೋ, ಅದ್ರಲ್ಲಿ ಏನು ನನಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿದೆ ನೋಡು, ಇದ್ರ ಜೊತೆ ಎಲ್ಲ ನೀನು ರಿಲೇಶನ್ಶಿಪ್ ಅಲ್ಲಿ ಇದೆಯಲ್ಲ ಅಂತ ಅನ್ಕೋಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೇ ಸತಾರು, ಇಲ್ಲಿಂದ ಹೋಗು ಫಸ್ಟ್, ನಿನ್ನನ್ನ ನೋಡಿದ್ರೇನೆ ಹಾಗೆ ತುಂಡಾಗಿ ಕಟ್ ಮಾಡಿ ಬಿಸಾಕ್ ಬಿಡೋಣ ಅನಿಸ್ತಿದೆ ಅಂತ ತುಂಬಾನೇ ಕೆಟ್ಟದಾಗಿ ಬೈದು ಸತಾರನ ಅಲ್ಲಿಂದ ಓಡಿಸ್ತಾರೆ ತಂದೆ. ಆದ್ರೆ ನಮ್ಮ ಹೀರೋ ಅವನ ತಂದೆ ಹತ್ರ, ಹೇಗೆ ನೀವು ನನ್ನ ಫ್ರೆಂಡ್ ಅನ್ನ ಈ ತರ ಮಾತಾಡ್ಬೋದು ಅಂತ ಅವನ ತಂದೆಗೇನೆ ತಿರುಗಿಸಿ ಮಾತಾಡ್ತಾ ಇದ್ದಾನೆ ಹೀರೋ.
ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಮ್ಮ ಸತಾರ್ ಮತ್ತೆ ಹೀರೋ. ಆವಾಗ ಅಲ್ಲಿಂದ ಓಡಿ ಹೋದ ನಮ್ಮ ಸತಾರನ್ನ ಒಂದು 4 ಹುಚ್ಚು ನಾಯಿಗಳು ಕುಡಿದ್ಬಿಟ್ಟು ಅವನಿಗೆ ಕೀಟಲೆ ಕೊಡ್ತಾ ಇದ್ದಾರೆ. ಯಾವಾಗ ಚಾನ್ಸ್ ಸಿಗುತ್ತೆ ಅವನನ್ನ ಕಚ್ಚೋಣ ಅಂತ ಬೆಳಗ್ಗೆನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಿಂಡಲ್ ಮಾಡೋದು ಗಿಂಜೋದು ಅಂತ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಈವ್ ಟೀಸಿಂಗ್, ಹ್ಯಾರಸ್ಮೆಂಟ್ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋನೇ ಅಲ್ಲಿಗೆ ಬಂದು ನಿಮಗೆ ಬೇರೆ ಕೆಲ್ಸನೇ ಇಲ್ವೇನ್ರೋ, ಹೋಗ್ರೋ ಇಲ್ಲಿಂದ ಅಂತ ಅವ್ರಗಳನ್ನ ಕಳ್ಸಿ ಅವರ ಹತ್ರ ಇಂದ ನಮ್ಮ ಸತಾರ್ ಅಮಾಯಕ ಹುಡುಗನನ್ನ ಕಾಪಾಡ್ತಾನೆ. ಅಪ್ಪ ನಮ್ಮ ಫ್ರೆಂಡು ನಮ್ಮನ್ನ ಕಾಪಾಡಿಬಿಟ್ಟ ಅಂತ ನಮ್ಮ ಅಮಾಯಕ ಹುಡುಗ ಸತಾರಿಗೆ ಅವನ ಫ್ರೆಂಡ್ ಹೀರೋ ಮೇಲೆ ಒಂಥರ ಯಾವಾಗ್ಲೂ ಕ್ರಶೆ. ಆವಾಗ ನಮ್ಮ ಹೀರೋ ಒಂದು ಹ್ಯಾಪಿಯಾದ ವಿಷಯ, ನಾವು ಯಾವಾಗ್ಲೂ ಮೀಟ್ ಆಗ್ತೀವಲ್ಲ ಆ ಜಾಗಕ್ಕೆ ಬಂದ್ಬಿಡು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಅಲ್ಲಿಗೂ ತಂದೆ ಬರ್ತಾರೆ. ಅವರನ್ನ ನೋಡಿದ ತಕ್ಷಣ ಹೆದರ್ಕೊಂಡು ಇಬ್ಬರು ಬೇರೆ ಬೇರೆ ಕಡೆ ಓಡಿ ಹೋಗ್ತಾರೆ. ಆಮೇಲೆ ನಮ್ಮ ಹೀರೋ ಹೇಳಿದ ಹಾಗೆ ಇವರಿಬ್ಬರು ಯಾವಾಗ್ಲೂ ಮೀಟ್ ಆಗುವ ಆ ಜಾಗಕ್ಕೆ ಬರ್ತಾ ಇದ್ದಾನೆ ಸತಾರ. ಎಲ್ಲಿ ಅಂತ ನೋಡಿದ್ರೆ ಆ ಊರಲ್ಲಿರುವ ನದಿ ಸೈಡ್ ಅಲ್ಲಿರುವ ಬಂಡೆಗಳ ಮೇಲೆ ಕೂತಿರ್ತಾನೆ ನಮ್ಮ ಹೀರೋ. ಅಲ್ಲಿಗೆನೆ ಸತಾರು ಬರ್ತಾ ಇದ್ದಾನೆ. ಆ ನದಿಯ ಮಧ್ಯದಲ್ಲಿ 2 ತ್ರಿಶೂಲ ಇದೆ ನೋಡಿ, ಅದನ್ನ ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ, ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈ ಮೂವಿಯ ಕ್ಲೈಮ್ಯಾಕ್ಸ್ ಗೂ ಆ ತ್ರಿಶೂಲಕ್ಕೂ ಲಿಂಕ್ ಇದೆ. ಸತಾರ್ ಅಲ್ಲಿಗೆ ಬಂದು ನಮ್ಮ ಹೀರೋ ಹತ್ರ ಏನಪ್ಪಾ ಏನೋ ಖುಷಿಯಾದ ವಿಷಯ ಇದೆ ಅಂತ ಹೇಳ್ದಿಯಲ್ಲ, ಏನ್ ಮ್ಯಾಟ್ರೋ ಅಂತ ಕೇಳ್ತಾನೆ. ಬಾಯಿಗೆ ಎಲೆ ಅಡಿಕೆ ಹಾಕೋತಾ ಇದ್ದಾನೆ ಸತಾರ. ಆವಾಗ ಹೀರೋ ಯಾಕೋ ಯಾವಾಗ ನೋಡಿದ್ರು ಎಲೆ ಅಡಿಕೆ ಹಾಕೋತಾನೆ ಇರ್ತೀಯಲ್ಲ, ಏನಾದ್ರೂ ಕಾಯಿಲೆ ಬಂದು ರೋಗ ಬಂದು ಸತ್ಗಿತ್ ಹೋಗ್ಬಿಡ್ತೀಯ ಕಣೋ, ಏನಕ್ಕೆ ಈ ಕೆಟ್ಟ ಅಭ್ಯಾಸ ನಿನಗೆ ಅಂತ ಬೈತಾನೆ. ನಾವು ನೋಡಿರ್ತೀವಿ ತುಂಬಾ ಜನ ಟ್ರಾನ್ಸ್ಜೆಂಡರ್ಸ್ ಬಾಯಿಗೆ ಎಲೆ ಅಡಿಕೆ ಹಾಕೋತಾ ಇರೋದನ್ನ. ಅದು ಯಾಕೆ ಅಂದ್ರೆ ಆ ಕಾಲದಲ್ಲಿ ಒಂದು 50-60 ವರ್ಷಗಳ ಹಿಂದೆ ಲಿಪ್ಸ್ಟಿಕ್ ಅನ್ನೋದು ತುಂಬಾನೇ ಕಾಸ್ಟ್ಲಿ ಆದ ಪ್ರಾಡಕ್ಟ್. ಅದನ್ನ ಸಾವುಕಾರರು ಮಾತ್ರನೇ ತಗೊಂಡು ಯೂಸ್ ಮಾಡೋಕೆ ಆಗ್ತಾ ಇತ್ತು. ಆದ್ರೆ ಬಡವರಾದ ಟ್ರಾನ್ಸ್ಜೆಂಡರ್ಸ್ ಕೈಯಲ್ಲಿ ಅದನ್ನ ತಗೊಂಡು ಯೂಸ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಆದ್ರಿಂದಾನೇ ಎಲೆ ಅಡಿಕೆನ ಹಾಕಿ ಬಾಯನ್ನ ಕೆಂಪು ಮಾಡಿ ತುಟಿಯನ್ನ ಕೆಂಪು ಮಾಡ್ಕೊಂಡು ಅದನ್ನ ನೋಡಿ ಖುಷಿ ಪಡ್ತಾ ಇದ್ರು. ಆ ಕಲ್ಚರ್ ಅನ್ನ ಇವಾಗ ಕೂಡ ತುಂಬಾ ಜನ ಟ್ರಾನ್ಸ್ಜೆಂಡರ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಯಾವಾಗ ನೋಡು ಒಂದು ಬ್ಯಾಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡೇ ಸುತ್ತಾಡ್ತಾ ಇದೆಯಲ್ಲೋ, ಅಂತದ್ದು ಏನು ಇಟ್ಟಿದ್ಯಾ ಬ್ಯಾಗ್ ಅಲ್ಲಿ ಅಂತ ನಮ್ಮ ಹೀರೋ ಟೆನ್ಷನ್ ಆಗಿ ಸತಾರ್ ಕೈಯಿಂದ ಬ್ಯಾಗ್ ಅನ್ನ ಕಿತ್ಕೋಬೇಕಾದ್ರೆ ಆ ಬ್ಯಾಗ್ ಅಲ್ಲಿ 15,000ಕ್ಕೂ ಹೆಚ್ಚಾದ ಹಣ ಆ ಬ್ಯಾಗ್ ಇಂದ ಕೆಳಗಡೆ ಬೀಳುತ್ತೆ. ಜೊತೆಗೆ ರೇಷನ್ಸ್ ಕಾರ್ಡ್ಸ್ ಬೀಳುತ್ತೆ. ಆ ಕಾಲದಲ್ಲಿ 15,000 ಅನ್ನೋದು ಈ ಕಾಲಕ್ಕೆ ಆಲ್ಮೋಸ್ಟ್ ಒಂದು 5 ಲಕ್ಷ 6 ಲಕ್ಷ ಬರುತ್ತೆ. ಅದನ್ನು ನೋಡಿ ನಮ್ಮ ಹೀರೋ ಶಾಕ್ ಆಗಿಬಿಟ್ಟು ಹೇಗೋ ಇಷ್ಟು ಹಣವನ್ನ ನೀನು ಸಂಪಾದನೆ ಮಾಡಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ತುಂಬಾ ಜನರ ಹತ್ರ ರೇಷನ್ ಕಾರ್ಡ್ ಅನ್ನ ತಗೊಂಡು ರೇಷನ್ ಅಂಗಡಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ರೇಷನ್ ಥಿಂಗ್ಸ್ ಅನ್ನ ತಗೊಂಡು ಎಲ್ಲರಿಗೂ ಮತ್ತೆ ಅವರವರ ಮನೆಗೇನೆ ತಗೊಂಡು ಹೋಗಿ ಕೊಟ್ಟು ಅವ್ರುಗಳು ಕೊಡೋ ಹಣವನ್ನ ಕೂಡಿಟ್ಟಿದ್ದೀನಿ. ತುಂಬಾ ಕಷ್ಟಪಟ್ಟು ಈ ಹಣವನ್ನ ಕೂಡಿಟ್ಟಿದ್ದೀನಿ. ಏನಿಕೋ ಇಷ್ಟೊಂದು ಹಣ ನಿನಗೆ, ಇದನ್ನೆಲ್ಲ ಇಟ್ಟು ಏನ್ ಮಾಡ್ತೀಯಾ ಅಂತ ನಮ್ಮ ಹೀರೋ ಶಾಕ್ ಆಗಿ ಕೇಳ್ಬೇಕಾದ್ರೆ ಇಲ್ಲಿಂದ ಬಾಂಬೆಗೆ ಹೋಗಿ ಅಲ್ಲಿ ಆಪರೇಷನ್ ಮಾಡಿ ಗಂಡಸಾಗಿರುವ ನಮ್ಮ ಸತಾರ್ ಹೆಂಗಸಾಗಿ ಚೇಂಜ್ ಆಗೋದಕ್ಕೆ ಈ ಹಣವನ್ನ ಕೂಡಿಟ್ಟಿದ್ದಾನಂತೆ. ಆವಾಗ ತಾನೇ ನಾನು ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋಕೆ ಆಗುತ್ತೆ ಅಂತ ನಮ್ಮ ಹೀರೋ ಅವನ ತೊಳೆ ಮೇಲೆ ಕೈ ಮಡಗ್ತಾನೆ ಸತಾರ್. ಲೋ ಸುಮ್ನಿರೋ, ನನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತೀಯೋ ಹಾಗೆ ಊರೆಲ್ಲ ಬಿಹೇವ್ ಮಾಡ್ತಾ ಇದೆಯಾ, ಅದಕ್ಕೆ ನಿನ್ನ ಎಲ್ಲರೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಸುಮ್ನಿರು ಚಿನ್ನ, ಹಾಗೆ ಮುಟ್ಟಿ ಮುಟ್ಟಿ ಮಾತಾಡೋದ್ರಿಂದಾನೇ ಎಲ್ಲರೂ ನನ್ನ ಹತ್ರ ಬಂದು ಮಾತಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ನನ್ನನ್ನ ಪ್ರಾಣಿಗಿಂತ ತುಂಬಾ ಚೀಪ್ ಆಗಿ ನೋಡೋರು ಅಂತ ಸತಾರು ಹೇಳ್ತಾನೆ. ಸರಿ ಅವೆಲ್ಲ ಇರ್ಲಿ, ಏನೋ ಗುಡ್ ನ್ಯೂಸ್ ಅಂತ ಹೇಳ್ದೆ ಅಲ್ಲ, ಅದನ್ನ ಫಸ್ಟ್ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಂದು ಲೆಟರ್ ಅನ್ನ ಸತಾರ್ ಕೈಗೆ ಕೊಡ್ತಾನೆ. ಅದನ್ನ ಓಪನ್ ಮಾಡಿ ಓದಿ ನೋಡಿದ್ರೆ ಅದ್ರಲ್ಲಿ ಐ ಲವ್ ಯು ಅಂತ ಬರ್ದಿದೆ. ಕೆಳಗಡೆ ಬೈ ಸರವಣನ್ ಅಂತ ನಮ್ಮ ಹೀರೋ ಅವನ ಹೆಸರು ಇದೆ. ಏನು ನಮ್ಮ ಹೀರೋ ಇವನಿಗೇನೆ ಪ್ರಪೋಸ್ ಮಾಡ್ತಾ ಇದ್ದಾನ ಅಂತ ನಾವು ನೋಡಿದ್ರೆ ಅಲ್ಲೇ ಒಂದು ಟ್ವಿಸ್ಟ್. ಈ ಲೆಟರ್ ಅನ್ನ ನಿನ್ನ ತಂಗಿ ಹತ್ರ ಕೊಟ್ಬಿಡು ಅಂತ ಹೇಳ್ತಾನೆ ನಮ್ಮ ಹೀರೋ. ಆವಾಗ ಸತಾರ್ಗೆ ಅವನ ಎದೆನೆ ಬ್ಲಾಸ್ಟ್ ಆದ ರೀತಿ ಅವನಿಗೆ ಫೀಲ್ ಆಗ್ತಾ ಇದೆ. ಅವನ ಕಣ್ಣಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಷ್ಟು ಸೂಪರ್ ಆದ ಆಕ್ಟಿಂಗ್. ನಮ್ಮ ಹೀರೋನ ತುಂಬಾನೇ ಪ್ರೀತಿಸ್ತಾ ಇದ್ದಾನೆ ಸತಾರ್. ನಿನಗಾಗಿ ನಾನು ಇರ್ಬೇಕಾದ್ರೆ ನನ್ನ ಮನೆ ಹುಡುಗಿಯೇ ನಿನಗೆ ಬೇಕಾ, ಯಾಕೆ ನನ್ನನ್ನ ಇಷ್ಟ ಆಗ್ಲಿಲ್ವಾ ಅಂತ ಸತಾರ್ ಬೇಜಾರಾಗ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಲೋ ಸತಾರ್ ಸುಮ್ನೆ ಆಟ ಆಡ್ಬೇಡ ಕಣೋ, ನಿನ್ನ ತಂಗಿಯನ್ನ ನಾನು ತುಂಬಾನೇ ಪ್ರೀತಿಸ್ತಾ ಇದ್ದೀನಿ, ಈ ಲೆಟರ್ ಅನ್ನ ಅವಳ ಹತ್ರ ಕೊಟ್ಬಿಡೋ. ಇಲ್ಲ ನಾನು ಕೊಡಲ್ಲ, ಹೋಗೋ. ಹೌದಾ ನೀನು ಕೊಡಲ್ವಾ, ನೀನ್ ಏನು ಕೊಡೋದು ಬೇಕಾಗಿಲ್ಲ, ನಾನೇ ಕೊಟ್ಕೋತೀನಿ, ಕೊಡು ಆ ಲೆಟರ್ ಅನ್ನ ಅಂತ ಲೆಟರ್ ಅನ್ನ ತಗೋಬೇಕಾದ್ರೆ ಹಾಗಾದ್ರೆ ನನ್ನ ತಂಗಿನ ಲವ್ ಮಾಡೋದಕ್ಕಾಗಿ ನನ್ನ ಜೊತೆ ಫ್ರೆಂಡ್ ಆಗಿದ್ಯಾ ನೀನು ಅಂತ ಸತಾರ್ ಕೇಳ್ಬೇಕಾದ್ರೆ, ಲೋ ಸುಮ್ನೆ ಇರೋ, ಏನಿದು ಈ ತರ ಎಲ್ಲ ಮಾತಾಡ್ತಾ ಇದೆ ನೀನು, ನಿನಗೂ ನನಗೂ ಯಾವಾಗ್ಲಿಂದ ಫ್ರೆಂಡ್ಶಿಪ್ ಇರೋದು, ಆವಾಗ ನಿನಗೂ ನನಗೂ 6 ವಯಸ್ಸು ಅಷ್ಟೇ, ಆವಾಗ ನಿನಗೆ ತಂಗಿನೇ ಹುಟ್ಟಿರ್ಲಿಲ್ಲ, ಆವಾಗ್ಲಿಂದಾನೇ ನಾವಿಬ್ಬರು ಫ್ರೆಂಡ್ಸ್, ಹೋಗೋ ಬೇಜಾರ್ ಮಾಡಿಸ್ತೀಯ ನೀನು ಅಂತ ನಮ್ಮ ಹೀರೋ ಬೇಜಾರಾಗ್ಬೇಕಾದ್ರೆ, ಲೋ ಚಿನ್ನ ಕೋಪ ಮಾಡ್ಕೋಬೇಡ ಕಣೋ, ಏನಿವಾಗ ಈ ಲೆಟರ್ ಅನ್ನ ನನ್ನ ತಂಗಿ ಕೈಗೆ ಕೊಡ್ಬೇಕು ಅಷ್ಟೇ ತಾನೆ, ಕೊಡು ನಾನೇ ಕೊಡ್ತೀನಿ ಅಂತ ಲವ್ ಲೆಟರ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಸತಾರ. ಅವನ ಮನಸ್ಸಲ್ಲಿ ಅವನ ಕಣ್ಣಲ್ಲಿ ಕೋಪ ಇದೆ, ತುಂಬಾನೇ ಅವನಿಗೆ ಅಳು ಬರ್ತಾ ಇದೆ. ಅವನ ಲವ್ ಸೋತೋಗ್ಬಿಟ್ಟಿದೆ, ಫೇಲ್ಯೂರ್ ಆಗೋಗ್ಬಿಟ್ಟಿದೆ. ಅದಕ್ಕಿಂತ ಕಷ್ಟ ಏನು ಅಂದ್ರೆ ಹೀರೋ ಅವನ ತಂಗಿಯನ್ನ ಲವ್ ಮಾಡ್ತಾ ಇದ್ದಾನೆ. ಛೇ, ಕಾಂಪಿಟೇಟರ್ ಅನ್ನ ಮನೆ ಒಳಗಡೆನೆ ಇಟ್ಕೊಂಡಿದ್ದೀವಲ್ಲ ಅಂತ ಹತ್ಕೊಂಡೆ ಪೇಚಾಡ್ಕೊಂಡೆ ಅವನ ಕಣ್ಣಲ್ಲಿ ಆಕ್ಟಿಂಗ್ ಅನ್ನ ತೋರಿಸ್ಕೊಂಡೆ ಹೋಗ್ತಾ ಇದ್ದಾನೆ ಸತಾರ. ಮನೆಗೆ ಬಂದಾಯ್ತು. ಇವ್ರುಗಳನ್ನ ನೋಡಿದ್ರೆ ಇವ್ರೊಂದು ಮುಸ್ಲಿಂ ಫ್ಯಾಮಿಲಿ, ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಮಲಗಿದ್ದಾರೆ. ನಮ್ಮ ಸತಾರಿಗೆ ಅವನ ಜೊತೆ ಹುಟ್ಟಿದ 4 ತಂಗಿಯರು ಇದ್ದಾರೆ. ಎಲ್ಲರೂ ಲೈನ್ ಆಗಿ ಮಲಗಿರ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ನಮ್ಮ ಸತಾರು ಮಲಗಿದ್ದಾನೆ. ಅದನ್ನ ನೋಡಿದ ತಕ್ಷಣ ಸತಾರ್ ಅವರ ತಂದೆ ತುಂಬಾನೇ ಟೆನ್ಷನ್ ಆಗಿ ಸತಾರಿಗೆ ಎರ್ರ ಬಿರ್ರಿ ಹೊಡಿತಾರೆ. ನಿನಗೆ ಎಷ್ಟು ಸಲ ಹೇಳೋದು ಹುಡುಗಿಯರ ಮಧ್ಯದಲ್ಲಿ ಹೋಗಿ ಮಲಗಬೇಡ ಅಂತ, ಇಡೀ ಊರೇ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆ, ಚೀಪ್ ಆಗಿ ಹುಗಿತಾ ಇದೆ, ಹೊರಗಡೆ ಹೋಗಿ ಮಲ್ಗೋ ಅಂತ
ಬೈತಾ ಇದ್ದಾರೆ ತಂದೆ. ಆವಾಗ ತಾಯಿ, ರೀ ನಿಮಗೆ ಗೊತ್ತಲ್ವಾ ನನ್ನ ಮಗನಿಗೆ ಕತ್ತಲೆ ಅಂದ್ರೆ ತುಂಬಾನೇ ಭಯ ಅಂತ. ಲಾಸ್ಟ್ ಟೈಮ್ ಹೊರಗಡೆ ಮಲ್ಗೋಕೆ ಹೇಳಿ ಅವನು ಹೊರಗಡೆನೆ ಬಾತ್ರೂಮ್ ಎಲ್ಲ ಹೋಗಿ ತುಂಬಾನೇ ಅವಮಾನ ಆಗೋಯ್ತಲ್ವಾ, ಅಸಹ್ಯ ಆಗೋಯ್ತಲ್ವಾ. ಅದನ್ನ ಊರಲ್ಲಿರೋರು ಎಲ್ಲರೂ ನೋಡಿ ನಮ್ಮನ್ನ ನೋಡಿ ನಗಾಡಿದ್ರಲ್ವಾ, ಸುಮ್ನೆ ಬಿಡ್ರಿ ಇಲ್ಲಿ ಒಳಗಡೆನೆ ಮಲ್ಗಿರ್ಲಿ ಅಂತ ತಾಯಿ ಮಾತಾಡಿ ತಂದೆಯನ್ನ ಸಮಾಧಾನ ಮಾಡ್ತಾರೆ. ಈ ಕಡೆ ನಮ್ಮ ಸತಾರ ನಮ್ಮ ಹೀರೋ ಲವ್ ಮಾಡ್ತಾ ಇರುವ ತಂಗಿಯನ್ನ ಎಬ್ಬಿಸಿ, ಲೇ ಅದೇ ನನ್ನ ಫ್ರೆಂಡ್ ಸರವಣನ್ ಇದಾನಲ್ಲ ಅಂತ ಮಾತಾಡಿದ ತಕ್ಷಣ, ಹೌದು ಹೌದು ಸರವಣನ್ ತಾನೇ, ಅವನೇ ಈ ಊರಲ್ಲೇ ನೋಡೋಕೆ ಸುಮಾರಾಗಿರುವ ಹುಡುಗ. ಏನ್ ವಿಷಯ, ನನ್ನ ಬಗ್ಗೆ ಏನಾದ್ರೂ ಕೇಳಿದ್ನಾ ಅಂತ ತಂಗಿ ಕೇಳ್ಬೇಕಾದ್ರೆ, ಅದೆಲ್ಲ ಏನು ಕೇಳಿಲ್ಲ ಸುಮ್ನೆ ಮಲ್ಕೋ ಅಂತ ತಂಗಿಯನ್ನ ಮಲ್ಗೋಕೆ ಹೇಳಿ ಅವನು ಮಲ್ಕೋತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಯಾವಾಗ್ಲೂ ರೇಷನ್ ಅಂಗಡಿ ಮುಂದೆ ವೆಯ್ಟ್ ಮಾಡೋ ರೀತಿ ನಮ್ಮ ಸತಾರ ವೆಯ್ಟ್ ಮಾಡ್ತಾ ಇರ್ತಾನೆ. ಆವಾಗಲಿಗೆ ನಮ್ಮ ಹೀರೋ ಬಂದು ನಮ್ಮ ಸತಾರನ್ನ ಕರಿಬೇಕಾದ್ರೆ ನಮ್ಮ ಸತಾರೋ ನಮ್ಮ ಹೀರೋವನ್ನ ನೋಡದೆ ಇರೋ ರೀತಿ ಹೌಸ್ಕೊಂಡು ಹೋಗ್ತಾನೆ. ನಮ್ಮ ಹೀರೋನು ಬಿಡ್ತಾ ಇಲ್ಲ, ಲೋ ಸತಾರ್ ಅಂತ ಹಿಂದೆನೆ ಹೋಗ್ಬೇಕಾದ್ರೆ ಬಿಸ್ನೆಸ್ ಬೇಡ ಏನು ಬೇಡ, ಹೀರೋ ಕೈಗೆ ಮಾತ್ರ ಸಿಗ್ಬಾರ್ದು ಅಂತ ಓಡಿ ಹೋಗ್ತಾ ಇದ್ದಾನೆ ಸತಾರ. ಆದ್ರೆ ಒಂದು ಜಾಗದಲ್ಲಿ ಸರಿಯಾಗಿ ಲಾಕ್ ಆಗ್ತಾನೆ ಸತಾರು ನಮ್ಮ ಹೀರೋ ಹತ್ರ. ಯಾಕೋ ನನ್ನನ್ನು ನೋಡಿದ ತಕ್ಷಣ ಓಡಿ ಹೋಗ್ತಾ ಇದೆಯಾ, ಲೆಟರ್ ಅನ್ನ ನಿನ್ನ ತಂಗಿ ಕೈಗೆ ಕೊಟ್ಟ? ನಿನ್ನ ಹೆಸರನ್ನ ಕೇಳಿದ ತಕ್ಷಣನೇ ನನ್ನ ತಂಗಿ ಅದನ್ನ ಓದಿ ಕೂಡ ನೋಡ್ಲಿಲ್ಲ, ಅರ್ಧಾಕ್ಬಿಟ್ಲು ಆ ಲೆಟರ್ ಅನ್ನ ಅಂತ ಸತಾರು ಸುಳ್ಳು ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋ ಹಾಗೆ ಗಾಬರಿ ಆಗೋಗ್ತಾನೆ. ತುಂಬಾನೇ ಬೇಜಾರಾಗ್ಬಿಡ್ತಾನೆ, ಅವನ ಕಣ್ಣಿಂದ ನೀರ್ ಬರ್ತಾ ಇದೆ. ನಿನ್ನ ತಂಗಿ ನನ್ನನ್ನು ನೋಡೋದು ಮಾತಾಡೋದು ಎಲ್ಲವನ್ನೂ ಇಟ್ಟೇ ಕಣೋ, ನನಗೂ ಅವಳ ಮೇಲೆ ತುಂಬಾನೇ ಆಸೆ ಆಗಿದ್ದು ಪ್ರೀತಿ ಆಗಿದ್ದು ಅಂತ ಹತ್ಕೊಂಡು ಅಲ್ಲಿಂದ ಹೊರಡ್ತಾನೆ ನಮ್ಮ ಹೀರೋ. ಆವಾಗ ಸತಾರ ಅವನ ಫ್ರೆಂಡ್ ಅಳೋದನ್ನ ನೋಡಿ, ಅವನ ಕಣ್ಣಿಂದ ನೀರು ಬರೋದನ್ನ ನೋಡಿ ತುಂಬಾನೇ ಗಾಬರಿ ಆಗೋಗ್ತಾನೆ, ಟೆನ್ಷನ್ ಆಗೋಗ್ತಾನೆ. ಅವನು ಪ್ರೀತಿಸುವ ಹುಡುಗನ ಕಣ್ಣಿಂದ ನೀರು ಬರ್ತಾ ಇದೆ ಅಂತ ತುಂಬಾನೇ ಬೇಜಾರಾಗ್ತಾ ಇದ್ದಾನೆ ಸತಾರ. ನೈಟು ಬೆಡ್ಶೀಟ್ ಇಂದ ಕವರ್ ಮಾಡ್ಕೊಂಡು ಹೊರಗಡೆ ಸದ್ಯ ಕೇಳ್ದೆ ಇರೋ ರೀತಿ ಬಾಯನ್ನ ಮುಚ್ಕೊಂಡು ಅಳ್ತಾ ಇದ್ದಾನೆ ಸತಾರ. ಈ ಕಡೆ ನಮ್ಮ ಹೀರೋ ಲವ್ ಫೇಲಿಯರ್ ಅಲ್ಲಿ ತುಂಬಾನೇ ಸಪ್ಪಿಗೆ ಬೇಜಾರಲ್ಲಿ ಒಂದು ಥಿಯೇಟರ್ ಅಲ್ಲಿ ಕೂತು ಒಂದು ಲವ್ ಮೂವಿ ರೊಮ್ಯಾನ್ಸ್ ಮೂವಿಯನ್ನ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಸತಾರ ಅವನ ತಂಗಿಯನ್ನ ಕರ್ಕೊಂಡು ಬಂದು ಎಲ್ಲ ಮ್ಯಾಟರ್ ಅನ್ನು ಹೇಳಿ ನಮ್ಮ ಹೀರೋ ಜೊತೆ ಜಾಯಿನ್ ಮಾಡ್ತಾ ಇದ್ದಾನೆ. ಲವರ್ಸ್ ಇಬ್ಬರನ್ನು ಜೊತೆ ಮಾಡ್ತಾ ಇದ್ದಾನೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲೆಟರ್ ಅನ್ನ ಕೂಡ ಕೊಡಲ್ಲ ಅಂತ ಇದ್ದ ನಮ್ಮ ಸತಾರ ಇವಾಗ ಅವನು ತುಂಬಾನೇ ಪ್ರೀತಿಸುವ ಹುಡುಗನಿಗೆ ಅವನ ತಂಗಿಯನ್ನೇ ಅವನ ಲವ್ವರ್ ಅನ್ನೇ ಜೊತೆ ಸೇರಿಸಿ ಇಡ್ತಾ ಇದ್ದಾನೆ. ಹಾಗೆ ದಿನಗಳು ಕಳೆಯುತ್ತೆ. ಲವರ್ಸ್ ಇಬ್ಬರು ತುಂಬಾ ಚೆನ್ನಾಗಿ ಲವ್ ಮಾಡ್ತಾ ಇದ್ದಾರೆ. ಸತಾರೋ ಅವ್ರಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಅವನ ಲವ್ವರ್ಗೆ ಒಂದು ಸೀರೆಯನ್ನ ತಕ್ಕೊಟ್ಟಿರ್ತಾನೆ. ಅದನ್ನ ಹುಡುಗಿ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಆ ಸ್ಯಾರಿಯನ್ನು ನೋಡ್ತಾ ಇರ್ಬೇಕಾದ್ರೆ ತಂದೆ ತಾಯಿ ಅಲ್ಲಿಗೆ ಬಂದ್ಬಿಡ್ತಾ ಇದ್ದಾರೆ. ಏನೇ ಇದು ಸೀರೆ, ಯಾರೇ ನಿನಗೆ ತಕ್ಕೊಟ್ಟಿದ್ದು ಅಂತ ಡೌಟ್ ಅಲ್ಲಿ ಕೇಳ್ಬೇಕಾದ್ರೆ ಆವಾಗ ಅಲ್ಲಿಗೆ ಸತಾರ್ ಬಂದು, ಅದು ಏನೂ ಇಲ್ಲಮ್ಮ, ಟೌನಿಗೆ ಹೋಗಿದ್ದೆ, ಈ ಸೀರೆ ತುಂಬಾನೇ ಚೆನ್ನಾಗಿತ್ತು, ನನಗೆ ಹುಡ್ಸಿ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತು, ಅದಕ್ಕೆ ನನಗೆ ನಾನೇ ತಗೊಂಡೆ ಅಂತ ಅದನ್ನ ಅವನ ಮೇಲೆ ಎತ್ತಿ ಹಾಕೋತಾ ಇದ್ದಾನೆ ನಮ್ಮ ಸತಾರ. ಅಷ್ಟೇ ಪಕ್ಕದಲ್ಲಿ ನಿಂತಿರುವ ತಂದೆ, ನಿನ್ನನ್ನ ಹುಡ್ಸಿದ್ದಕ್ಕೆ ನನ್ನನ್ನ ಚಪ್ಲಿಯಲ್ಲಿ ಹೊಡ್ಕೋಬೇಕು ಕಣೋ ಅಂತ ಕೆಟ್ದಾಗಿ ಸತಾರಿಗೆ ಬೈದು ಅವನನ್ನ ಚೆನ್ನಾಗಿ ಹೊಡಿತಾರೆ. ಪಾಪ ನಮ್ಮ ಹುಡುಗ. ಎಲ್ಲವೇ ಹೀಗೆ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಥಿಯೇಟರ್ ಅಲ್ಲಿ ಕೂತು ಮೂವಿಯನ್ನು ನೋಡ್ತಾ ಇರ್ಬೇಕಾದ್ರೆ ಹೀರೋ ಅವನ ಮಾವ ರೇಷನ್ ಅಂಗಡಿ ಆಫೀಸರ್ ಇವ್ರುಗಳನ್ನ ನೋಡ್ಬಿಡ್ತಾರೆ. ಅಷ್ಟೇ ಈ ವಿಷಯ ತಕ್ಷಣ ಇಬ್ಬರ ಮನೆಗೂ ಹೋಗುತ್ತೆ. ಅಷ್ಟೇ ನಮ್ಮ ಹೀರೋಯಿನ್ ಅವನ ತಂದೆ ಸತಾರನ್ನೇ ಸುಮ್ನೆ ಬಿಡಲ್ಲ. ಇವಾಗ ಹೀರೋಯಿನ್ ಅನ್ನ ಸುಮ್ನೆ ಬಿಡ್ತಾರಾ? ಬಾಯಿಗೂ ಮೂಗಿಗೂ ಹೊಡೆದಿದ್ದಾರೆ ಅನ್ಸುತ್ತೆ. ಅಲ್ಲಲ್ಲಿ ಬ್ಲಡ್ ಬರ್ತಾ ಇದೆ ಹೀರೋಯಿನ್ಗೆ. ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಹುಡುಗಿ. ನಮ್ಮ ಸತಾರೋ ತಕ್ಷಣ ಓಡಿ ಹೋಗಿ ಅವನ ತಂಗಿಯನ್ನ ನೋಡ್ತಾನೆ. ಇಷ್ಟು ಬೈಗಳು ಏಟು ಎಲ್ಲವನ್ನು ತಿಂದಾದ್ಮೇಲೆ ಕೂಡ ಆ ಹುಡುಗನೇ ನಿನಗೆ ಬೇಕಾ? ಸುಮ್ಮನೆ ತಂದೆ ತಾಯಿ ತೋರಿಸುವ ಹುಡುಗನನ್ನ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅನ್ನೋ ತರ ಒಂದು ಬಿಟ್ಟನ್ನ ಹಾಕ್ತಾ ಇದ್ದಾನೆ ನಮ್ಮ ಸತಾರ. ಆದ್ರೆ ನಮ್ಮ ಹುಡುಗಿ, ನಾನು ಮದುವೆ ಆದ್ರೆ ಅವನನ್ನೇ ಮದುವೆ ಆಗೋದು, ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸತಾರ, ನೀನು ಹೀಗೆ ಹೇಳ್ತೀಯ ಅಂತ ನನ್ನ ಫ್ರೆಂಡ್ ಹೇಳ್ದ, ಅದೇ ತರಾನೇ ನೀನು ಮಾತಾಡ್ತಾ ಇದೀಯಾ, ಎಲ್ಲಿದ್ರು ಸರಿ ಚೆನ್ನಾಗಿರಿ, ಬಾ ನನ್ನ ಜೊತೆ ಅಂತ ಹುಡುಗಿಯನ್ನ ಅವನ ತಂಗಿಯನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಸತಾರ. ಎಲ್ಲಿಗೆ ಅಂತ ನೋಡಿದ್ರೆ ಇವರಿಬ್ಬರನ್ನು ಪ್ಯಾಕ್ ಮಾಡಿ ಈ ಊರನ್ನ ಬಿಟ್ಟೆ ಕೊಲ್ಸೋಕೆ ಎಲ್ಲಾ ತರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರು ರೆಡಿಯಾಗಿ ನಿಂತಿದೆ. ಕೊಯಮತ್ತೂರಿಗೆ ಕೂಡ ಹೋಗ್ಬೇಡಿ, ದೂರ ಹೋಗ್ಬಿಡಿ, ಚೆನ್ನೈ ಹೋಗ್ಬಿಡಿ ಅಂತ ಎಲ್ಲರನ್ನು ಕಳಿಸ್ತಾ ಇದ್ದಾನೆ ಸತಾರ. ಆವಾಗ ನಮ್ಮ ಹೀರೋ, ಲೋ ಸತಾರ್, ನೀನು ಒಬ್ಬನೇ ಇಲ್ಲಿ ಇರ್ತೀಯಾ, ನೀನೇ ನಮ್ಮನ್ನ ಕಳಿಸ್ತಾ ಇರೋದು ಅಂತ ಗೊತ್ತಾದ್ರೆ ಅಷ್ಟೇ ಕಣೋ, ನಿನ್ನನ್ನ ಏನಾದ್ರೂ ಮಾಡ್ಬಿಡ್ತಾರೆ, ಅದು ನಿನಗೆ ತುಂಬಾನೇ ದೊಡ್ಡ ಅಪಾಯ, ನೀನು ನಮ್ಮ ಜೊತೆನೆ ಬಂದ್ಬಿಡೋ ಅಂತ ಕರಿಬೇಕಾದ್ರೆ ಅದಕ್ಕೆ ಸತಾರ, ಹೀರೋ ಕೂಡ ಅಷ್ಟು ಕ್ಲೀನ್ ಆಗಿ ಯೋಚನೆ ಮಾಡಿಲ್ಲ. ಆದ್ರೆ ನಮ್ಮ ಸತಾರು ತುಂಬಾನೇ ಫಾರ್ವರ್ಡ್ ಯೋಚನೆ ಮಾಡಿದ್ದಾನೆ. ಚೆನ್ನೈಗೆ ನಿಮ್ಮ ಜೊತೆ ನಾನು ಬರೋದು ದೊಡ್ಡ ವಿಷಯ ಇಲ್ಲ, ಬಟ್ ಆದ್ರೆ ಅಲ್ಲಿ ನಿಮಗೆ ಇರೋಕೆ ಅಂತ ಬಾಡಿಗೆಗೆ ಮನೆ ಕೂಡ ಕೊಡಲ್ಲ ನಾನಿದ್ರೆ. ನನ್ನಿಂದ ಏನಕ್ಕೆ ನಿಮಗೆ ತೊಂದ್ರೆ? ನೀವು ಫಸ್ಟ್ ಚೆನ್ನೈಗೆ ಹೊರಡಿ, ಆಮೇಲೆ ನಾನು ಲೆಟರ್ ಹಾಕ್ತೀನಿ, ಆಮೇಲೆ ಒಂದು ದಿನ ನಾನು ಅಲ್ಲಿಗೆ ಬಂದು ನಿಮ್ಮನ್ನ ನೋಡ್ತೀನಿ ಅಂತ ಅವ್ರುಗಳನ್ನ ಕಳಿಸ್ಕೊಡ್ತಾನೆ ಸತಾರ. ಆವಾಗ ನಮ್ಮ ಹೀರೋ ಅವನ ಲವ್ ಅನ್ನ ಸಕ್ಸಸ್ ಮಾಡಿ ಕೊಟ್ಟಿದ್ದಕ್ಕಾಗೋ ಮತ್ತೆ ಅವನ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ ಸತಾರ, ಅದಕ್ಕಾಗಿ ಅವನನ್ನ ತುಂಬಾ ಟೈಟ್ ಆಗಿ ತಪ್ಕೋತಾನೆ. ಆವಾಗ ಸತಾರಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಯಾಕೋ ಅಳ್ತಾ ಇದೀಯ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಈ ತರ ನಾನು ಒಬ್ಬರ ಜೊತೆ ಕ್ಲೋಸ್ ಆದ್ರೆ ಒಂದು ಅವರು ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ರು, ಇಲ್ಲ ನನ್ನನ್ನ ದೂರ ಮಾಡ್ತಾ ಇದ್ರು, ಆದ್ರೆ ನೀನ್ ಮಾತ್ರನೇ ಚಿನ್ನ, ತುಂಬಾ ಪ್ರೀತಿಯಿಂದ ನನ್ನನ್ನ ಮನುಷ್ಯರಾಗಿ ಭಾವಿಸ್ತೀಯ, ಪ್ರೀತಿಯಿಂದ ತಪ್ಕೊಂಡಿದ್ದು ನೀನು ಮಾತ್ರನೇ ಅಂತ ಹೇಳಿ ಸತಾರು ಅಳ್ಬೇಕಾದ್ರೆ, ಸರಿ ಸರಿ ಅದೆಲ್ಲ ಏನೂ ಆಗಲ್ಲ, ಇನ್ ಮುಂದೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೀರೋಯಿನ್ ಕರ್ಕೊಂಡು ಹೊರಡ್ತಾನೆ ನಮ್ಮ ಹೀರೋ. ಆವಾಗ ಕೂಡ ನಮ್ಮ ಜೊತೆ ಬಂದ್ಬಿಡು ಅಂತ
ಅಂತ ಸತಾರನ ಕರೀತಾನೆ ನಮ್ಮ ಹೀರೋ. ಹೇ ಸುಮ್ನಿರಪ್ಪ, ಈ ಊರ್ ಜನರಿಗಾಗಲ್ಲ ನಾನು ಹೆದರ್ಕೊಂಡು ಎಲ್ಲಿಗೂ ಹೋಗ್ಬಿಡಲ್ಲ. ಅದು ಮಾತ್ರ ಇಲ್ಲ, ನನ್ನ ಆಸೆ ಏನು, ಬಾಂಬೆಗೆ ಹೋಗಿ ಆಪರೇಷನ್ ಮಾಡ್ಕೊಂಡು ಹುಡುಗಿಯಾಗಿ ಚೇಂಜ್ ಆಗ್ಬೇಕು ಅಲ್ವಾ, ನನಗೆ ಅದೇ ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಬಾಂಬೆಗೆ ಹೋಗ್ಬಿಡ್ತೀನಿ, ನೀವು ಚೆನ್ನೈಗೆ ಹೋಗಿ, ಎಲ್ಲರೂ ನೆಮ್ಮದಿಯಾಗಿ ಇರೋಣ ಅಂತ ಹೇಳಿನೇ ನಮ್ಮ ಸತಾರು ಇವ್ರುಗಳನ್ನ ಕಳಿಸ್ಕೊಟ್ಟಿರ್ತಾನೆ. ಹಾಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆವಾಗ ತಂಗಿ ಇದನ್ನ ಇಟ್ಕೋ ಅಂತ ನಮ್ಮ ಅಣ್ಣ ಈ ಬ್ಯಾಗ್ ಅನ್ನ ನನ್ನ ಕೈಗೆ ಕೊಟ್ಟ ಅಂತ ಹೇಳ್ಬೇಕಾದ್ರೆ ಆ ಬ್ಯಾಗ್ ಅನ್ನ ಹೀರೋ ಓಪನ್ ಮಾಡಿ ನೋಡ್ತಾನೆ. ನೋಡಿದ್ರೆ ಅದ್ರಲ್ಲಿ ಬಾಂಬೆಗೆ ಹೋಗಿ ಆಪರೇಷನ್ ಮಾಡ್ಕೋಬೇಕು ಅಂತ ನಮ್ಮ ಸತಾರ್ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಹಣವನ್ನ ಕೂಡಿಸಿ 15,000 ರೂಪಾಯಿಯನ್ನ ರೆಡಿ ಮಾಡಿ ಇಟ್ಟಿದ್ನಲ್ವಾ, ಅಷ್ಟು ಅಮೌಂಟ್ ಅನ್ನು ಹಾಗೆ ಕೊಟ್ಬಿಟ್ಟು ಹೋಗಿದ್ದಾನೆ ನಮ್ಮ ಸತಾರ. ಈ ಗಾಡಿಯನ್ನ ನಿಲ್ಲಿಸ್ರು, ಈ ಹಣವನ್ನ ಇಟ್ಟೆ ಅವನ ಆಪರೇಷನ್ ಮಾಡ್ಬೇಕು, ಇದನ್ನ ಏನಕ್ಕೆ ನನ್ನ ಕೈಗೆ ಕೊಟ್ಟಿದ್ದಾನೆ, ನಾನು ಹೋಗಿ ಅವನಿಗೆ ರಿಟರ್ನ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಜೊತೆಗೆ ಇನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಅದೆಲ್ಲ ಬೇಡ ಕಣೋ, ಊರಲ್ಲಿ ತುಂಬಾ ಗಲಾಟೆ ನಡೀತಾ ಇರುತ್ತೆ, ಇನ್ನ ಸ್ವಲ್ಪ ಹೊತ್ತಲ್ಲಿ ರೈಲ್ವೆ ಗೇಟ್ ಅನ್ನ ಹಾಕ್ಬಿಡ್ತಾರೆ, ಆ ತರ ಗೇಟ್ ಅನ್ನ ಹಾಕ್ಬಿಟ್ರೆ ಆಮೇಲೆ ನಾವು ಇಲ್ಲಿಂದ ಎಸ್ಕೇಪ್ ಆಗೋಕೆ ಆಗಲ್ಲ, ಆಮೇಲೆ ಊರ್ ಜನರ ಕೈಯಲ್ಲಿ ನಾವು ಸಿಗೋಕೆ ಬಿಟ್ರೆ ಅಷ್ಟೇ ನಮ್ಮನ್ನ ಕೊಂದೇ ಬಿಡ್ತಾರೆ, ಸುಮ್ನೆ ಬಾ ಅಂತ ಬೇಗ ಬೇಗ ಕಾರನ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಆವಾಗ ಹೀರೋಯಿನ್ ಹೀರೋ ಹತ್ರ ಈ ಹಣವನ್ನ ನನ್ನ ಅಣ್ಣನೇ ನನ್ನ ಕೈಗೆ ಕೊಟ್ಟಿದ್ದು, ಬೇಡ ಅಂತ ಹೇಳ್ಬಾರ್ದು ಅಮ್ಮ, ಅದೇ ತರ ನಿನ್ನ ಗಂಡ ಈ ಹಣವನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ, ಬಟ್ ಹಾಗಿದ್ರೂ ಪರವಾಗಿಲ್ಲ, ಬೇಡ ಅಂತ ಹೇಳ್ಬೇಡಿ, ಈ ಹಣವನ್ನ ನೀವು ಖಂಡಿತ ಇಟ್ಕೋಬೇಕು ಅಂತ ನನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಅದೆಲ್ಲ ಏನು ಇಲ್ಲ ರೀ, ನಾವು ಊರಿಗೆ ಹೋಗಿ ಸೆಟ್ಲ್ ಆಗಿದ್ದ ತಕ್ಷಣ ಮತ್ತೆ ನಾವು ಈ ಹಣವನ್ನ ಇಂಟ್ರೆಸ್ಟ್ ಜೊತೆ ಸೇರಿಸಿ ನಮ್ಮ ಅಣ್ಣನ ಕೈಗೆ ರಿಟರ್ನ್ ಮಾಡ್ಬಿಡೋಣ ಅಂತ ಹೇಳಿನೇ ಇಬ್ಬರು ಊರನ್ನ ಬಿಟ್ಟು ಹೋಗ್ತಾರೆ. ಇವಾಗ 1 ವರ್ಷದ ನಂತರ ಇಬ್ಬರಾಗಿ ಹೋಗಿದ್ದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇವಾಗ ಮೂವರಾಗಿ ಬಂದಿದ್ದಾರೆ, ಜೊತೆಗೆ ಪಾಪು ಜೊತೆ ಬಂದಿದ್ದಾರೆ. ನಮ್ಮ ಹೀರೋ ಅವನ ಮಾವನೇ ನಮ್ಮ ಹೀರೋನ ವೆಲ್ಕಮ್ ಮಾಡೋಕೆ ಬಂದಿದ್ದಾರೆ. ಏನೋ ಅಳಿಯ ಹೇಗಿದ್ಯಾ, ಬಾ ಬಾ ಒಳಗಡೆ. ನೋಡಿದ್ರೆ ಮೊಮ್ಮಗು, ಹೆಸರು ಏನಂತ ಇಟ್ಟಿದ್ದೀರಾ ಅಂತ ಮಾವ ಕೇಳ್ಬೇಕಾದ್ರೆ ಇನ್ನ ಹೆಸರು ಇಟ್ಟಿಲ್ಲ, ಮನೆಗೆ ಹೋಗಿ ನಮ್ಮ ಮಾವನವರು ಅತ್ತೆಯವರು ಏನ್ ಹೇಳ್ತಾರೋ ಅದೇ ನೇಮನ್ನೇ ಇಡ್ಬೇಕು ಅನ್ಕೊಂಡಿದೀವಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ, ಪರವಾಗಿಲ್ವಲ್ಲ ನೀನು ಇವಾಗ್ಲೇ ಅತ್ತೆಯನ್ನ ಹೇಗೆ ಪಿಕಪ್ ಮಾಡಿ ನಿನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನೋದು ನಿನಗೆ ಗೊತ್ತಿದೆಯಲ್ಲ ಅಂತ ನಮ್ಮ ಹೀರೋ ಅವನ ಮಾವ ಚೆನ್ನಾಗಿ ಮಾತಾಡ್ತಾರೆ. ಸರಿ ಮನೆಗೆ ಹೋಗೋಣವಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಹಾ ಹೋಗೋಣ ಅಂತ ಮಾವ ಮಾತ್ರ ಸಪರೇಟ್ ಆಗಿ ಬಂದು ನಮ್ಮ ಹೀರೋ ಅವನ ತಂದೆಗೆ ಫೋನ್ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದಾನೆ, ಜೊತೆಗೆ ಆ ಹುಡುಗಿಯನ್ನು ಕರ್ಕೊಂಡು ಮಗುವನ್ನು ತಗೊಂಡೇ ಬರ್ತಾ ಇದ್ದಾನೆ ಅಂತ ಈ ಮಾವ ಮಾತಾಡೋದಕ್ಕೂ ಆ ಕಡೆ ಒಬ್ಬ ಮಚ್ಚನ್ನ ಶಾರ್ಪ್ ಮಾಡ್ತಾ ಇದ್ದಾನೆ. ಸಮಥಿಂಗ್ ರಾಂಗ್ ಅಂತ ಗೊತ್ತಾಗ್ತಾ ಇದೆ. ಇನ್ನ ಈ ಜಾತಿ ಮತ ಭೇದ ಭಾವ ಅಂತಾನೆ ಇದಾರೆ ಅನ್ಸುತ್ತೆ ಆ ಊರ್ ಜನರು. ಓಕೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗಿ ಕಥೆನ ಮುಗಿಸ್ಬಿಡ್ತಾರೆ ಅನ್ಸುತ್ತೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಎಲ್ಲಿ ಸತಾರ ಅಂತ ಮಾವನ ಹತ್ರ ಕೇಳ್ಬೇಕಾದ್ರೆ, ಹೇ ಏನಪ್ಪ ನೀನು ತುಂಬಾ ದಿನ ಬಿಟ್ಟು ಊರಿಗೆ ಬರ್ತಾ ಇದೀಯಾ, ಅದು ಒಳ್ಳೆ ವಿಷಯವಾಗಿ ಬರ್ತಾ ಇದೆಯಾ, ಇವಾಗ ಅವನ ಬಗ್ಗೆ ಮಾತಾಡ್ಬೇಕಾ, ಅಸಹ್ಯವಾಗಿಲ್ಲ ಅಂತ ಮಾವ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಇದ್ರಲ್ಲಿ ಏನ್ ಮಾವ ಇದೆ, ಅವನು ನನ್ನ ಫ್ರೆಂಡ್, ನನ್ನ ಹೆಂಡತಿಗೆ ಅವನು ಅಣ್ಣ, ನನ್ನ ಮಗುವಿಗೆ ಮಾವ, ಇವಾಗ ನಾವು ಬರ್ತಾ ಇರೋದು ಅವನಿಗೆ ಗೊತ್ತಿದ್ರೆ ಫಸ್ಟ್ ಅವನೇ ತಾನೇ ಬರ್ತಾ ಇದ್ದ, ಎಲ್ಲಿ ಅವನು ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೇನೆ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಏನಾಗಿದೆ ಅಂದ್ರೆ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಊರಿಗೆ ಕಳಿಸ್ಕೊಟ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆನೆ ನಮ್ಮ ಸತಾರು ಮನೆಗೆ ಹೋಗಿದ್ದಾನೆ. ಹಾಗೆ ಬಂದವನನ್ನ ಮನೆ ಒಳಗಡೆ ಸೇರಿಸ್ಕೊಳ್ದೆ ಕಳ್ಳಿಂದ ಹೊಡೆದು ಪೊರ್ಕೆಯಿಂದ ಹೊಡೆದು ಅವನನ್ನ ತುಂಬಾ ಅವಮಾನ ಮಾಡಿ ಮನೆಯಿಂದಾನೇ ಓಡಿಸ್ಬಿಟ್ಟಿದ್ದಾರೆ ಅವನ ತಂದೆ. ಬೇರೆ ದಾರಿ ಇಲ್ಲದೆ ಯಾರ ಮನೆಯಲ್ಲೂ ನಮ್ಮ ಸತಾರನ್ನ ಸೇರಿಸ್ಕೋತಾ ಇಲ್ಲ ಅಂತ ನಮ್ಮ ಸತಾರಿಗೆ ತುಂಬಾನೇ ಫೇವರೇಟ್ ಆದ ಪ್ಲೇಸ್ ಅದೇ ನದಿ ಸೈಡ್ ಅಲ್ಲಿ ಬಂಡೆಗಳು ಇರುತ್ತಲ್ಲ, ಅಲ್ಲಿ ಅವನ ಚಿನ್ನದಂತ ಫ್ರೆಂಡ್ ಸರವಣನ್ ಜೊತೆ ಇರ್ತಾ ಇದ್ನಲ್ಲ, ಆ ಜಾಗನೇ ಅವನಿಗೆ ಪ್ರಾಣ. ಸೊ ಅಲ್ಲಿಗೆ ಹೋಗಿ ಮಲ್ಕೋಬಿಡ್ತಾ ಇದ್ದಾನೆ ನಮ್ಮ ಸತಾರ. ಆವಾಗ ಆ 4 ಹುಚ್ಚು ನಾಯಿಗಳು ಇತ್ತಲ್ಲ ಆ ಏರಿಯಾದಲ್ಲಿ, ಅವುಗಳು ನಮ್ಮ ಸತಾರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ಯಾಕ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಅವ್ರಗಳ ಹತ್ರ ಇಂದ ಎಸ್ಕೇಪ್ ಆಗಿ ಹೇಗೋ ಊರ್ ಒಳಗಡೆ ಬಂದಾಯ್ತು. ಹಾಗೆ ಬಂದಾದ ಮೇಲೆ ಒಂದು 10-15 ಮನೆಯ ಬಾಕಲನ್ನ ಕುಟ್ಟಿರ್ತಾನೆ ನಮ್ಮ ಸತಾರ. ಈ ತರ ನಾಯಿಗಳು ನನ್ನನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇದೆ, ನನ್ನನ್ನ ನಾಶ ಮಾಡಿ ಬಿಡ್ತಾರೆ, ಪ್ಲೀಸ್ ನಿಮ್ಮ ಡೋರ್ ಅನ್ನ ಓಪನ್ ಮಾಡಿ, ಇವತ್ತು ಒಂದು ದಿನ ನನ್ನನ್ನ ಕಾಪಾಡಿ ಅಂತ ಗುಳೋ ಅಂತ ಹತ್ಕೊಂಡು ಸತಾರ್ ಕೇಳ್ಬೇಕಾದ್ರೆ ಒಬ್ಬರು ಬಾಕಲನ್ನ ತೆಗಿತಾನೆ ಇಲ್ಲ. ಸರಿ ಯಾರುವೇ ಹೆಲ್ಪ್ ಮಾಡ್ತಾ ಇಲ್ಲ, ಬೆಟರ್ ನಾವು ನಮ್ಮ ಫ್ರೆಂಡ್ ಅವನ ಮನೆಗೇನೆ ಹೋಗೋಣ, ಅವನ ತಂದೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅಲ್ಲಿಗೆ ಹೋಗಿ ಅವರ ಮನೆಯ ಬಾಕಲನ್ನ ಕುಟ್ಬೇಕಾದ್ರೆ ಒಳಗಡೆ ತಂದೆ ಇದ್ದಾರೆ. ಯಾರು ಏನು ಅಂತ ಕೇಳ್ಬಿಟ್ಟು, ಇವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ, ಡೋರ್ ಅನ್ನ ಓಪನ್ ಮಾಡೋಕೆ ನಾನು ರೆಡಿ ಆಗಿದ್ದೀನಿ, ಆದ್ರೆ ನನ್ನ ಮಗನನ್ನ ಯಾವ ಊರಿಗೆ ನೀನು ಕಳಿಸ್ಕೊಟ್ಟಿದ್ಯಾ ಅದನ್ನ ಹೇಳು ಅಂತ ತಂದೆ ಕೇಳ್ಬೇಕಾದ್ರೆ, ನನ್ನ ಫ್ರೆಂಡ್ ಅನ್ನ ತೋರ್ಸ್ಕೊಟ್ಟೆ ನನ್ನ ಶೀಲವನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ಅಂತ ಶೀಲವೇ ನನಗೆ ಬೇಡ ಅಂತ ಕೋಪ ಮಾಡ್ಕೊಂಡು ನಮ್ಮ ಸತಾರ್ ಅಲ್ಲಿಂದ ಬರ್ತಾನೆ. ಇವಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ಅವನ ಸ್ವಂತ ಮನೆಗೆ ಅವನ ತಂದೆ ಹತ್ರನೇ ಹೋಗ್ತಾನೆ ಸತಾರ. ಅಪ್ಪ ಡೋರ್ ಅನ್ನ ಓಪನ್ ಮಾಡಿ ಅಪ್ಪ, ನನಗೆ ಹೊರಗಡೆ ಇರೋಕೆ ತುಂಬಾ ಭಯ ಆಗ್ತಾ ಇದೆ, ನಾಯಿಗಳು ನನ್ನನ್ನ ಅಟ್ಟಾಡಿಸ್ತಾ ಇದೆ, ಅಮ್ಮ ಅಪ್ಪ ಅಂತ ತುಂಬಾನೇ ಜೋರಾಗಿ ಹತ್ಕೊಂಡು ಕಿರ್ಚ್ಕೊಂಡು ಕೇಳ್ಕೊತಾ ಇದ್ದಾನೆ ನಮ್ಮ ಸತಾರ. ಆದ್ರೆ ಅವರ ತಂದೆ ಡೋರ್ ಅನ್ನ ಓಪನ್ ಮಾಡ್ತಾನೆ ಇಲ್ಲ. ತಾಯಿ ಕೂಡ ಬಂದು ನನ್ನ ಮಗನನ್ನ ಪ್ಲೀಸ್ ಒಳಗಡೆ ಬಿಡಿ ಅಂತ ಕೇಳ್ಕೊತಾರೆ, ಆದ್ರೂ ತಂದೆ ಕೇಳ್ತಾನೆ ಇಲ್ಲ, ಬಾಕಲನ್ನು ಓಪನ್ ಮಾಡೋಕೆ ಬಿಡ್ತಾನೆ ಇಲ್ಲ. ಎಲ್ಲರೂ ಮನೆ ಒಳಗಡೆನೆ ಇದ್ದಾರೆ, ತಂದೆ ತಾಯಿ 4 ತಂಗಿಯರು, 4 ಅಲ್ಲ ಅದ್ರಲ್ಲೇ ಒಬ್ಬಳು ಓಡಿ ಹೋಗ್ಬಿಟ್ಟಿದ್ದಾಳಲ್ಲ, 3 ತಂಗಿಯರು, ಎಲ್ಲರೂ ತುಂಬಾನೇ ಹತ್ಕೊಂಡು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದಾರೆ. ಆದ್ರೆ ತಂದೆ ಮಾತ್ರ ಡೋರ್ ಅನ್ನ ಓಪನ್ ಮಾಡೋಕೆ ಬಿಡ್ತಾ ಇಲ್ಲ. ಯಾರಾದ್ರೂ ಡೋರ್ ಅನ್ನ ಓಪನ್ ಮಾಡಿ ಅವನನ್ನ ಮನೆ ಒಳಗಡೆ ಬಿಟ್ರೆ ಮಾತ್ರ ನಾನು ಸುಮ್ನಿರಲ್ಲ, ಎಲ್ಲರನ್ನು ಹೊಡೆದೇ ಕೊಂದಾಕ್ಬಿಡ್ತೀನಿ ಅಂತ
ಹೆದರಿಸ್ತಾರೆ ತಂದೆ. ಆದ್ರಿಂದ ಎಲ್ಲರೂ ಗಪ್ ಚಿಪ್ ಅಂತ ಆಗ್ಬಿಡ್ತಾರೆ. ಸರಿ, ಈ ತಾಯಿ ಹೇಗಾದ್ರೂ ಕಷ್ಟಪಟ್ಟು ನಮ್ಮ ಸತಾರನ್ನ ಹೇಗಾದ್ರೂ ಕಾಪಾಡಿ ಬಿಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ತಾಯಿ ಹತ್ಕೊಂಡೆ, ಏನಿಕೋ ಇನ್ನ ಜೀವಂತವಾಗಿದ್ಯಾ, ಎಲ್ಲಿಗಾದ್ರೂ ಹೋಗಿ ಸಾಯೋ, ಏನಿಕಮ್ಮ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಸತಾರ್ ಕೇಳ್ಬೇಕಾದ್ರೆ, ಗೊತ್ತೋ ಗೊತ್ತಿಲ್ದೇನೋ ಹೇಗೋ ನೀನು ಈ ತರ ಹುಟ್ಬಿಟ್ಟಿದ್ಯಾ ಕಣೋ, ಆದ್ರೆ ನಿನ್ನನ್ನ ರೀಸನ್ ಆಗಿ ತೋರಿಸಿ ನಿನ್ನ ತಂಗಿಯರನ್ನ ಯಾರುವೇ ಮದ್ವೆ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಕಣೋ. ಅದು ಮಾತ್ರ ಇಲ್ಲ, ಈ ಊರಲ್ಲಿ ಇರುವ ಹುಡುಗರೆಲ್ಲ ನಿನ್ನ ತಂಗಿಯರನ್ನ ಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಅವಮಾನ ಆಗ್ತಾ ಇದೆ. ನೀನು ಈ ಮನೆಯಲ್ಲಿ ಇರೋದ್ರಿಂದಾನೇ ಈ ಮನೆಗೆ ಅಂತ ಮಾನ ಮರ್ಯಾದೆ ಏನುವೇ ಇಲ್ಲದೆ ಹೋಗ್ಬಿಟ್ಟಿದೆ. ನೀನು ಇಲ್ಲಿ ಇರೋವರೆಗೂ ನಿನ್ನ ತಂಗಿಯರಿಗೆ ಮದುವೆನೇ ಆಗಿಲ್ಲ. ಬೇಡ ಸತಾರ್, ನೀನ್ ಇಲ್ಲಿ ಇರ್ಬೇಡ, ಎಲ್ಲಿಗಾದ್ರೂ ಹೋಗಿ ಸಾಯಿ ಅಂತ ಅವನ ತಾಯಿ ಹತ್ಕೊಂಡೆ. ಒಂದು ತಾಯಿ ಬಾಯಿಯಿಂದ ಆ ತರ ಮಾತುಗಳು ಬರಬಾರ್ದು ಅಂತ ಮಾತುಗಳನ್ನ ಕೇಳಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ ಸತಾರ. ಇನ್ ಮುಂದೆ ಏನ್ ಮಾಡೋಕೆ ಆಗುತ್ತೆ? ಆ ಊರಲ್ಲಿರುವ ಎಲ್ಲ ಮನೆಯ ಬಾಕಲನ್ನು ಕುಟ್ಟಾಯ್ತು ಸತಾರ. ಅವನ ತಾಯಿ ಕೂಡ ಈ ತರ ಮಾತಾಡಿ ಬಿಟ್ಟಿದ್ದಾರೆ. ಸೊ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಅಲ್ಲಿಂದ ಹೊರಡ್ತಾನೆ ಸತಾರ. ಅದೇ ತರ ಹುಚ್ಚು ನಾಯಿಗಳು, ಕುಡ್ದಿರುವ ನಾಯಿಗಳು ಬರುತ್ತೆ, ನಮ್ಮ ಸತಾರನ ಕಚ್ಚಿ ತಿಂತವೆ. ಅಷ್ಟೇ, ಆವತ್ತು ರಾತ್ರಿನೇ ನಮ್ಮ ಸತಾರ್ ಕತೆ ಮುಗಿಯುತ್ತೆ. ಈ ಫ್ಲಾಶ್ ಬ್ಯಾಕ್ ಕಥೆಯನ್ನ ಕೇಳಿದ ತಕ್ಷಣ ಇಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ಗೆ ಎದೆನೆ ಸಿಡ್ದಂಗ ಆಗ್ತಾ ಇದೆ. ತುಂಬಾನೇ ಅಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಮಗ ಸತ್ತೋದ ಅಂತ ತಂದೆಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದು ಮಾತ್ರ ಇಲ್ಲ, ಮಗಳಿಗೆ ಮಗು ಆಗಿದೆ ಅಂತ, ಹೀರೋಯಿನ್ಗೆ ಮಗು ಆಗಿದೆ ಅಂತ ಇವ್ರುಗಳಿಗೆ ಆಲ್ರೆಡಿ ನ್ಯೂಸ್ ಗೊತ್ತಾಗಿದೆ. ಸೊ ಆ 1 ವರ್ಷ ಗ್ಯಾಪ್ ಅಲ್ಲಿ ಇವ್ರುಗಳ ಮಧ್ಯ ಇದ್ದ ಜಾತಿ ಮತ ಭೇದ ಭಾವ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮರೆತು ಒಂದು ದೊಡ್ಡ ಫಂಕ್ಷನ್ ಅನ್ನೇ ಮಾಡ್ತಾ ಇದ್ದಾರೆ ನಮ್ಮ ಹೀರೋ ಅವನ ತಂದೆ ಮತ್ತೆ ಹೀರೋಯಿನ್ ಅವಳ ತಂದೆ. ಇವಾಗ ಹೀರೋ ಮತ್ತೆ ಹೀರೋಯಿನ್ ರಿಟರ್ನ್ ಊರಿಗೆ ಬರ್ತಾ ಇದ್ದಾರೆ ಅಲ್ವಾ. ಮತ್ತೆ ಸತಾರು ಒಂದು ಕಡೆ ಸತ್ತೋಗ್ಬಿಟ್ಟಿದ್ದಾನೆ. ಆದ್ರಿಂದ ತುಂಬಾ ಖುಷಿಯಲ್ಲಿ ಬಾಯಿ ಎಲ್ಲರಿಗೂ ಬಿರಿಯಾನಿಯನ್ನ ಹಾಕ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋ ಅವನ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ. ಸರಿ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗಿ ತುಂಡು ತುಂಡಾಗಿ ಕತ್ತರ್ಸಾಕ್ ಬಿಡ್ತಾರೆ ಅಂತ ನಾವು ನೋಡಿದ್ರೆ, ಒಳ್ಳೆದನ್ನ ಬಯಸಿನೇ ಇವ್ರುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಪೇರೆಂಟ್ಸ್. ನಮ್ಮ ಹೀರೋ ಅವನ ತಂದೆ ಅಲ್ಲೇ ಇದ್ದಾರೆ, ತಾಯಿಯೂ ಇದ್ದಾರೆ. ಹೇಗೋ ಇದೆಯಾ ಮಗ, ಇದೇನ ನನ್ನ ಮೊಮ್ಮಗು, ಚೆನ್ನಾಗಿದ್ದಾನೆ ಅಲ್ವಾ ಅಂತ ತುಂಬಾ ಪ್ರೀತಿಯಿಂದ ಮುದ್ದಾಡ್ಕೊಂಡು ಕಾರ್ ಹತ್ರ ಬರ್ಬೇಕಾದ್ರೆ, ಏನ್ ಛೇ ಕಾಗಿ ನನ್ನ ಮಗ ಅಂತ ಕರೀತಾ ಇದೀಯಾ ಅಂತ ಒಬ್ಬ ಮಗ ಅವನ ತಂದೆಯನ್ನ ನೋಡಿ ಬೈತಾ ಇದ್ದಾನೆ. ನನ್ನ ಫ್ರೆಂಡ್ ಸತಾರ ಈ ಊರಲ್ಲಿರುವ ಒಂದೊಂದು ಮನೆಯ ಬಾಕಲನ್ನು ಕುಟ್ಟಿದ್ದಾನೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಬಾಕಲನ್ನ ಓಪನ್ ಮಾಡಿದ್ರು ಕೂಡ ನನ್ನ ಸತಾರ್ ಇವಾಗ ಜೀವಂತವಾಗಿ ಇರ್ತಾ ಇದ್ದ. ಇಂತಹ ಪಾಪವನ್ನ ಮಾಡಿದ ನಿಮ್ಮ ಮನೆಗೆ ನಾನು ಬರೋದೇ ಇಲ್ಲ, ನನ್ನ ಮಗು ಬರೋದೇ ಇಲ್ಲ. ಈ ಕಡೆ ನಮ್ಮ ಹೀರೋಯಿನ್ ಅವಳ ತಂದೆ ತಾಯಿ ಮಗುವನ್ನ ತೋರ್ಸಮ್ಮ ಅಂತ ಕಾರ್ ಹತ್ರ ಬರ್ಬೇಕಾದ್ರೆ ಹಾಗೆ ಸೀರೆಯಿಂದ ಮಗುವನ್ನ ಕವರ್ ಮಾಡಿ ಅವ್ರಗಳಿಗೆ ಮಗುವನ್ನ ತೋರಿಸ್ತಾನೆ ಇಲ್ಲ ನಮ್ಮ ಹೀರೋಯಿನ್. ಅಪ್ಪ, ಒಂದ್ ವೇಳೆ ನನ್ನ ಅಣ್ಣನ ತರಾನೇ ನನಗೆ ಹುಟ್ಟಿರುವ ಮಗುನ ಅದೇ ತರ ಇದ್ರೆ ಇವನನ್ನು ಕೊಂದ್ಬಿಡ್ತೀಯ ಅಲ್ವಾ, ಇನ್ನ ಎಷ್ಟು ಪಾಪವನ್ನ ಮಾಡ್ತೀರಾ ನೀವು ಅಂತ ಕೋಪದಿಂದ ಮಾತಾಡಿಬಿಟ್ಟು ಇವಾಗ ಊರೊಳಗಡೆ ಬಂದ್ರಲ್ವಾ, ಹಾಗೆ ಕಾರನ್ನ ಯೂಟರ್ನ್ ಹಾಕಿ ಆ ಊರನ್ನ ಬಿಟ್ಟೆ ಮತ್ತೆ ರಿಟರ್ನ್ ಹೋಗ್ಬಿಡ್ತಾ ಇದ್ದಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆ ಊರಲ್ಲಿದ್ದ ಒಬ್ಬರು ಮನೆಗೆ ಕೂಡ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೋಗ್ಲೇ ಇಲ್ಲ. ಹಾಗೆ ಆ ಊರನ್ನೇ ಬಿಟ್ಟು ಹೊರಗಡೆ ಬಂದ್ಬಿಡ್ತಾ ಇದ್ದಾರೆ. ಇವಾಗ ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿದ್ರೆ, ನಮ್ಮ ಹೀರೋ ಮತ್ತೆ ಸತಾರು ಯಾವಾಗ್ಲೂ ಮೀಟ್ ಮಾಡ್ಕೋತಾ ಇದ್ರಲ್ವಾ ನದಿ ಸೈಡ್ ಅಲ್ಲಿ ಇರುವ ಬಂಡೆಗಳ ಮೇಲೆ, ಅಲ್ಲಿಗೆ ಬರ್ತಾ ಇದ್ದಾನೆ ನಮ್ಮ ಹೀರೋ. ಆ ಜಾಗದಲ್ಲಿ ತುಂಬಾ ದಿನದಿಂದ ಮಲಗಿದ್ದ ಅನ್ಸುತ್ತೆ ಸತಾರ. ಅಲ್ಲಿರುವ ಬಂಡೆಗಳ ಮೇಲೆ ನಮ್ಮ ಹೀರೋವಿನ ನೆನ್ಪಿಂದ ಎಲ್ಲಾ ಬಂಡೆಗಳ ಮೇಲೂ ಚಿನ್ನ ಚಿನ್ನ ಅಂತ ಕೆತ್ತಿ ಇಟ್ಟಿದ್ದಾನೆ ನಮ್ಮ ಸತಾರ. ಹಾಗೆ ನೋಡ್ಬೇಕಾದ್ರೆ ನದಿಯ ಮಧ್ಯದಲ್ಲಿ, ಅದೇ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದಿವಲ್ವಾ, ನದಿಯ ಮಧ್ಯದಲ್ಲಿ 2 ತ್ರಿಶೂಲ, ಅದ್ರಲ್ಲಿ ನಮ್ಮ ಸತಾರು ಯಾವಾಗ್ಲೂ ಅವನ ಜೊತೆಗೆ ಒಂದು ಬ್ಯಾಗ್ ಅನ್ನ ಇಟ್ಟಿರ್ತಾ ಇದ್ದ. ಅದು ಇವಾಗ ತ್ರಿಶೂಲದಲ್ಲಿ ಇದೆ. ತಕ್ಷಣ ನಮ್ಮ ಹೀರೋ ಅದನ್ನ ನೋಡಿ ಓಡಿ ಹೋಗಿ ಅದನ್ನ ತಗೊಂಡು ಓಪನ್ ಮಾಡಿ ನೋಡ್ತಾನೆ. ನಮ್ಮ ಹೀರೋ ಸತಾರಿಗೆ ಯಾವಾಗ್ಲೂ ಎಲೆ ಅಡಿಕೆಯನ್ನೇ ಹಾಕ್ತಾ ಇದೆಯಲ್ಲ, ಏನಾದ್ರೂ ರೋಗ ಕಾಯಿಲೆ ಬಂದು ಏನಾದ್ರೂ ಆಗ್ಬಿಡುತ್ತೆ ಕಣೋ, ತಗೋ ಲಿಪ್ಸ್ಟಿಕ್ ಅಂತ ಟೌನ್ ಇಂದ ಒಂದು ಲಿಪ್ಸ್ಟಿಕ್ ಅನ್ನ ಖರ್ಚು ಮಾಡಿ ತಗೊಂಡು ಬಂದು ಕೊಟ್ಟಿರ್ತಾನೆ. ಹಾಗೆ ಹೀರೋ ಕೊಟ್ಟಿದ್ದ ಲಿಪ್ಸ್ಟಿಕ್ ಖಾಲಿ ಆಗೋವರೆಗೂ ಸತಾರು ಜೀವಂತವಾಗಿ ಇದ್ದಿದ್ದಾನೆ. ಆ ನಾಯಿಗಳ ಹತ್ರ ಸಿಗಾಕೊಂಡು ತುಂಬಾ ಕಷ್ಟಗಳನ್ನ ಅನುಭವಿಸಾದ ಮೇಲೆ ಕೂಡ ನಮ್ಮ ಸತಾರು ಜೀವಂತವಾಗಿ ಇದ್ದಿದ್ದಾನೆ. ಎಲ್ಲ ಕಷ್ಟಗಳನ್ನು ತಡ್ಕೊಂಡು ಎಲ್ಲ ನೋವನ್ನು ತಡ್ಕೊಂಡು ಈ ಲಿಪ್ಸ್ಟಿಕ್ ಖಾಲಿ ಆಗೋವರೆಗೂ ಜೀವಂತವಾಗಿ ಇದ್ದಿದ್ದಾನೆ. ಯಾವಾಗ ಈ ಲಿಪ್ಸ್ಟಿಕ್ ಖಾಲಿ ಆಯ್ತೋ ತಕ್ಷಣ ನದಿಗೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಸತಾರ. ಇವಾಗ ಆ ಖಾಲಿ ಲಿಪ್ಸ್ಟಿಕ್ ಬಾಟಲ್ ಅನ್ನ ತಗೊಂಡು ನಮ್ಮ ಹೀರೋ ಅದನ್ನ ನೋಡಿ ತುಂಬಾನೇ ಅಳ್ತಾ ಇದ್ದಾನೆ. ಒಂದು ಊರಲ್ಲಿದ್ದ ಜನ ಎಲ್ಲರೂ ಸೇರಿ ಈ ಪಾಪವನ್ನ ಮಾಡಿದ್ದಾರೆ. ಅದಕ್ಕೇನೆ ಈ ವೆಬ್ ಸೀರೀಸ್ಗೆ ಪಾಪ ಕಥೆಗಳಂತ ಹೆಸರು ಇಟ್ಟಿದ್ದಾರೆ, ಅಂದ್ರೆ ಪಾಪ ಕಥೆಗಳು. ಈ ಕತೆ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಇಷ್ಟ ಆಗದೇನೂ ಇರಬಹುದು, ವಾಟ್ ಎವರ್ ಕಮೆಂಟ್ ಮಾಡಿ. ಮತ್ತೆ ಈ ಎಪಿಸೋಡ್ ಅನ್ನ ಡೈರೆಕ್ಟ್ ಮಾಡಿದ್ದ ಡೈರೆಕ್ಟರ್ ಯಾರು ಗೊತ್ತಾ? ಸೂರ ರಿಪೋರ್ಟರ್, ಇರ್ದಿ ಚುಟ್ರು ಇಂತಹ ನ್ಯಾಷನಲ್ ಅವಾರ್ಡ್ ಅಂಡ್ ಮೂವೀಸ್ ಗಳನ್ನ ಡೈರೆಕ್ಟ್ ಮಾಡಿದ್ದ ಸುಧಾ ಕೊಂಗಾರ ಅವರೇ ಈ ಎಪಿಸೋಡ್ ಅನ್ನ ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಇಂತಹ ಸೂಪರ್ ಆಗಿರೋ ಮೂವೀಸ್, ಚೆನ್ನಾಗಿರುವ ಕಥೆಗಳನ್ನ ಸೆಲೆಕ್ಟ್ ಮಾಡಿ ಈ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಚಾನಲ್ ತುಂಬಾ ಸೂಪರ್ ಆಗಿದೆ, ಗ್ರೇಟ್ ಆಗಿದೆ, ಎಕ್ಸಲೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋ. ಆ ತರ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.